ನಮಸ್ತೆ ವೀಕ್ಷಕರೇ, ಮೆಂಡು ನ್ಯೂಸ್ ನೆಟ್ವರ್ಕ್ಗೆ ಸ್ವಾಗತ. ನಾನು ನಿಮ್ಮ ದಿವ್ಯಾ. ಇವತ್ತಿನ ಪ್ರಮುಖ ಸುದ್ದಿಯನ್ನು ನೋಡೋಣ. ಗೋಮಾತೆಯನ್ನು ದೇವರು ಅಂತಲೇ ಪೂಜೆ ಮಾಡ್ತೀವಿ. ಪ್ರತಿಯೊಬ್ಬ ಹಿಂದೂ ಕೂಡ ಗೋವನ್ನು ಅಂದರೆ ಹಸುವನ್ನು ದೇವತೆಗಳಿಗೆ ಹೋಲಿಸ್ತೀವಿ. ಸ್ವತಃ ಕಣ್ಣಿಗೆ ಕಾಣುವಂತಹ ದೇವರು ಅಂತ ಕೂಡ ನಾವೆಲ್ಲರೂ ಕೂಡ ಪೂಜೆ ಮಾಡ್ತೀವಿ. ಆದರೆ ಅಂತಹ ಗೋಮಾತೆಯನ್ನು ದುಷ್ಕರ್ಮಿಗಳು ಒಂದು ಕಡೆ ಹಸುವಿನ ಕೆಚ್ಚಲನ್ನು ಕೊಯ್ದಿದ್ದಂತಹ ಘಟನೆ, ಮತ್ತೊಂದು ಕಡೆ ಹಸುವಿನ ಬಾಲವನ್ನು ಕತ್ತರಿಸಿದ್ದಂತಹ ಘಟನೆ, ಇದಾದ ನಂತರ ಸಾಲು ಸಾಲಾಗಿ ಈ ರೀತಿ ಘಟನೆಗಳು ನಡೆದವು. ಇದಾದ ನಂತರ ಮತ್ತೆ ಉತ್ತರ ಕನ್ನಡದ ಹೊನ್ನಾವರದಲ್ಲಿ ಕೂಡ ಗರ್ಭ ಧರಿಸಿದ್ದಂತಹ ಹಸುವನ್ನು ಅಮಾನವೀಯವಾಗಿ ಹತ್ಯೆ ಮಾಡಿದಂತಹ ಘಟನೆ ಕೂಡ ನಡೀತು. ಸೊ ಈ ಒಂದು ಘಟನೆ ವಿಚಾರವಾಗಿ ಆರ್ಟ್ ಆಫ್ ಲಿವಿಂಗ್ ಸಂಸ್ಥಾಪಕರಾದಂತಹ ಶ್ರೀ ರವಿಶಂಕರ್ ಗುರೂಜಿ ಅವರು ಹಸುವಿನ ಈ ರೀತಿ ಅಮಾನವೀಯವಾಗಿ ಕೃತ್ಯ ಮಾಡಿದ್ದಾರೆ. ಅಂಥವರು ಮನುಷ್ಯರನ್ನ ಕೂಡ ಕೊಲ್ಲೋದಕ್ಕೆ ಹೇಸಲ್ಲ, ಅಂದರೆ ಮನುಷ್ಯನ ಕೊಲ್ಲೋದಕ್ಕೂ ಕೂಡ ಹಿಂದೆ ಮುಂದೆ ನೋಡಲ್ಲ. ಮನುಷ್ಯರು, ಗೋಮಾತೆ ಯಾರೇ ಆಗಿರಲಿ, ಯಾವ ಕ್ಷಣದಲ್ಲೂ ಬೇಕಾದರೂ ಯಾವ ರೀತಿಯಾಗಿ ಬೇಕಾದರೂ ಕೊಲೆ ಮಾಡೋದಕ್ಕೆ ಹೆದರಲ್ಲ. ಸೊ ಅಂಥವ್ರಿಗೆ ಕಠಿಣವಾದ ಕ್ರಮ, ಕಠಿಣವಾದ ಶಿಕ್ಷೆಯನ್ನು ಕೊಡಲೇಬೇಕು ಅಂತ ಒತ್ತಾಯಿಸ್ತಿದ್ದಾರೆ. ವೀಕ್ಷಕರೇ, ಇದು ಎಲ್ಲರ ಕೂಗು ಹೌದು. ಪ್ರತಿಯೊಬ್ಬರ ಕೂಗು ಕೂಡ ಇಂತಹ ಒಂದು ದುಷ್ಕರ್ಮಿಗಳಿಗೆ ಕಠಿಣವಾದ ಶಿಕ್ಷೆಯನ್ನು ಕೊಡಲೇಬೇಕು ಅನ್ನೋದು ಎಲ್ಲರ ಒಂದು ಕೂಗಾಗಿದೆ. ನಾವು ಕೂಡ ಅದನ್ನೇ ಕೇಳ್ಕೊಳ್ಳೋದು. ಪ್ರತಿಯೊಬ್ಬರು ಕೂಡ ಗೋವನ್ನು ನಾವು ದೇವತೆಗಳಂತ ಪೂಜಿಸೋದ್ರಿಂದ ಯಾರು ಕೂಡ ಈ ರೀತಿಯಾದಂತಹ ಮಾನವೀಯ ಕೃತ್ಯಗಳನ್ನ ಸಹಿಸ್ಕೊಳ್ಳಲ್ಲ. ಮೂಕ ಪ್ರಾಣಿ, ಏನೋ ಮಾತು ಬರಲ್ಲ ಅಂದಿದ್ದು ಕೂಡಲೇ ಯಾವ ರೀತಿ ಬೇಕಾದರೂ ನಾವು ಇಷ್ಟ ಬಂದಂಗೆ ಅದರ ಮೇಲೆ ದೌರ್ಜನ್ಯ ಮಾಡೋದು, ಇದು ಎಷ್ಟು ಮಾತ್ರ ಸರಿ. ಹಾಗಾಗಿ ಈ ಒಂದು ಕೃತ್ಯ ಎಸಗಿರುವಂತಹ ಯಾರೇ ಇರಲಿ ಅವರಿಗೆ ಒಂದು ಕಠಿಣವಾದ ಕ್ರಮ ಆಗಬೇಕು. ಇನ್ನು ಈ ಒಂದು ವಿಚಾರವಾಗಿ ಮಂಗಳೂರಿನಲ್ಲಿ ಗೋಪೂಜೆ ನಡೆಸಿ ಬೃಹತ್ ಪ್ರತಿಭಟನೆ ಕೂಡ ಮಾಡ್ತಿದ್ದಾರೆ. ಸೊ ಇನ್ನು ನೆಕ್ಸ್ಟ್ ಸುದ್ದಿಯನ್ನು ನೋಡೋದಾದರೆ, ಮೈಕ್ರೋ ಫೈನಾನ್ಸ್ ಕಿರುಕುಳಕ್ಕೆ ರಾಮನಗರದ ಮಹಿಳೆ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ವೀಕ್ಷಕರೇ, ಈ ಒಂದು ಮೈಕ್ರೋ ಫೈನಾನ್ಸ್ ಕಿರುಕುಳದಿಂದ ಚಾಮರಾಜನಗರ, ನಂಜನಗೂಡು ಈ ಭಾಗಗಳಲ್ಲಿ ಹಲವಾರು ಜನ ತಮ್ಮ ಸ್ವಂತ ಊರುಗಳನ್ನು ಬಿಟ್ಟು ಯಾವುದೋ ಕಾಣದ ಊರುಗಳಲ್ಲಿ ಹೋಗಿ ವಾಸ ಮಾಡುವಂತಹ ಪರಿಸ್ಥಿತಿ, ಊರನ್ನು ತೊರೆದಿದ್ದಂತಹ ಘಟನೆಗಳು ಕೂಡ ನಾವು ನೋಡಿದ್ವಿ. ಇದಾದ ನಂತರ ಇದರಿಂದ ಎಚ್ಚೆತ್ಕೊಂಡಂತಹ ಸರ್ಕಾರ ನಿನ್ನೆಯಷ್ಟೇ ಸಿದ್ದರಾಮಯ್ಯ ಅವರು ಹೇಳಿದರು, ಈ ಒಂದು ಮೈಕ್ರೋ ಫೈನಾನ್ಸ್ಗಳು ಯಾರೇ ಇರಲಿ, ಈ ಥರ ಹಳ್ಳಿ ಜನ, ಯಾವ ಒಂದು ಜನನೇ ಆಗಿರಬಹುದು, ಫೈನಾನ್ಸ್ಗಳು ಹೋಗಿ ಅವರಿಗೆ ಕಿರುಕುಳ ಕೊಡಬಾರ್ದು. ಒಂದು ವೇಳೆ ಏನಾದರೂ ಕಿರುಕುಳ ಕೊಟ್ಟರೆ ಅವರ ವಿರುದ್ಧವಾಗಿ ಕಾನೂನು ಕ್ರಮ ತೆಗೆದುಕೊಳ್ತೀವಿ ಅಂತ. ಆದರೆ ಈ ನಿನ್ನೆ ತಾನೇ ಸಿದ್ದರಾಮಯ್ಯ ಅವರು ಈ ರೀತಿ ಹೇಳಿಕೆ ಕೊಟ್ಟಿದ್ದಾರೆ. ಆದರೆ ಇವತ್ತು ರಾಮನಗರದ ಮಹಿಳೆ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಈ ಒಂದು ಮೈಕ್ರೋ ಫೈನಾನ್ಸ್ನ ಕಿರುಕುಳಕ್ಕೆ ಬೇಸತ್ತು. ಇವರು ಏನೋ ಒಂದು ಮನೆಯ ವಿಚಾರವಾಗಿ ಅಥವಾ ಜಮೀನಿನ ವಿಚಾರವಾಗಿ ಸುಮಾರು ಒಂದು 5 ಲಕ್ಷ ಸಾಲವನ್ನು ತೆಗೆದುಕೊಂಡಿರ್ತಾರೆ. ಅಲ್ಪ ಸ್ವಲ್ಪ ಕಟ್ಟಿರ್ತಾರಂತೆ, ಇನ್ನೂ ಕಟ್ಟಬೇಕಾಗಿರುತ್ತೆ. ಕಟ್ಟೋಕ್ಕೆ ಸಮಯ ಕೇಳಿದರೂ ಕೂಡ ಸಮಯ ಕೊಟ್ಟಿರಲ್ಲ. ಇದಾದ ನಂತರ ಮನೆ ಅಂದರೆ ನಿಮ್ಮ ಊರಿಗೆ ಬಂದು ನಿಮ್ಮ ಮನೆಯನ್ನು ಜಪ್ತಿ ಮಾಡ್ತೀವಿ, ಊರಲ್ಲೆಲ್ಲ ಮರ್ಯಾದೆ ಕಳಿತೀವಿ, ಈ ರೀತಿ. ಅಂದರೆ ಹಳ್ಳಿ ಜನ ಅಂದ್ರೇ ಒಂದು ರೀತಿ ಮರ್ಯಾದೆಗೆ ಅಂಜುವಂಥವ್ರು, ಮರ್ಯಾದೆ ಇದ್ರೇ ನಾವು ಬದುಕ್ದಂಗೆ, ಅದಿದ್ರೇ ಅನ್ನೋ ರೀತಿ ಇರುವಂತಹ ಜನ. ಸೊ ಹಾಗಾಗಿ ಇವರು ಯಾವಾಗ ಈ ರೀತಿ ಬೆದರಿಕೆ ಹಾಕಿದ್ರು ಮೈಕ್ರೋ ಫೈನಾನ್ಸ್ ಅವರು, ನಿಮ್ಮ ಮನೆಗಳನ್ನು ಜಪ್ತಿ ಮಾಡ್ತೀವಿ ಅಂತ, ಸೊ ಅದರಿಂದ ಹೆದರ್ಕೊಂಡು ಮನನೊಂದಂತಹ 60 ವರ್ಷದ ಯಶೋದಮ್ಮ ಮೃತಪಟ್ಟಂತಹ ಮಹಿಳೆ, ಈಕೆ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ. ಸೊ ನೋಡೋಣ ವೀಕ್ಷಕರ, ಈ ಒಂದು ನೆನ್ನೆಯಷ್ಟೇ ಸಿದ್ದರಾಮಯ್ಯ ಅವರು ಕೂಡ ಹೇಳಿದ್ದಾರೆ ಕಠಿಣ ಕ್ರಮಗಳನ್ನು ಜರುಗಿಸ್ತೀವಿ ಅಂತ. ಸೊ ಇವತ್ತು ಈ ರೀತಿಯಾದಂತಹ ಘಟನೆ ನಡೆದಿದೆ. ಮತ್ತು ಉತ್ತರ ಕನ್ನಡದಲ್ಲೂ ಕೂಡ ಹೊನ್ನಾವರದಲ್ಲೂ ಕೂಡ ಹಸುವಿನ ಒಂದು ಅಮಾನವೀಯವಾಗಿ ಹತ್ಯೆ ಮಾಡಿರುವಂತಹ ಘಟನೆಗಳು ಕೂಡ ನಡೀತಾ ಇದೆ. ಸೊ ಇವೆಲ್ಲರ ವಿರುದ್ಧವಾಗಿ ಸಿದ್ದರಾಮಯ್ಯ ಅವರು ಯಾವ ರೀತಿಯಾದಂತಹ ಒಂದು ಕಾನೂನು ಕ್ರಮಗಳನ್ನ ತೆಗೆದುಕೊಳ್ತಾರೆ, ಯಾವ ರೀತಿಯಾದಂಥ ಕಟ್ಟುನಿಟ್ಟು ಕ್ರಮ ತೆಗೆದುಕೊಳ್ತಾರೆ ಅಂತ ಕಾದು ನೋಡೋಣ. ಇದಾಗಿತ್ತು ಈ ಕ್ಷಣದ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಮೆಂಡು ನ್ಯೂಸ್ ನೆಟ್ವರ್ಕ್. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.